ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಂಗಳೂರು ಬನ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದನ್ನು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಕಾಫಿಗೆ ಅಥವಾ ಟೀಗೆ ಮಾಡ್ಕೋಬೋದು. ತುಂಬ ಕಮ್ಮಿ ಐಟಮ್ಸಿಂದ ತುಂಬ ಈಸಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ತೀನಿ, ನೋಡೋಣ ಬನ್ನಿ. ನಾನು ಇದಕ್ಕೆ 3 ಬನಾನಾ, ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು, 1 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆ ಬೇಕು ಅನ್ನೋರು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸಕ್ಕರೆನ ನಾನು ಒಂದು 3 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಟೇಸ್ಟ್ ನೋಡಿಕೊಂಡು ಮತ್ತು ಜಾಸ್ತಿ ಹಾಕ್ಕೋಬೋದು. ಮತ್ತು 1 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ವೆಜಿಟೇರಿಯನ್ಸ್ ಅವರು ಮೊಟ್ಟೆನ ಸ್ಕಿಪ್ ಮಾಡ್ಬೋದು, ಇಲ್ಲ ಮೊಟ್ಟೆ ಬೇಕು ತಿಂತೀವಿ ಅಂತ ಹೇಳಿದರೆ ಮೊಟ್ಟೆನೂ ಹಾಕ್ಕೋಬೋದು. ನಾನು 1 ಸ್ಪೂನಷ್ಟು ಜೀರಿಗೆ, ಅರ್ಧ ಕಪ್ಪಷ್ಟು ಮೊಸರು, ಹುಳಿ ಮೊಸರು ಹಾಕ್ಕೊಂಡಿರೋದು. ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಾನು ಮೈದಾ ಹಿಟ್ಟನ್ನು ಅದು ಚಪಾತಿ ಥರ ಕಲಿಸ್ಕೋಬೇಕಾಗತ್ತೆ. ನಿಮಗೆ ಕಲಿಸ್ಕೋಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಹದವಾಗಿ ಕಲಿಸ್ಕೋಬೇಕು ಅಂತ. ಸೇಮ್ ಚಪಾತಿ ಥರ ಕಲಿಸ್ಕೊಂಡ್ರೆ ಸಾಕು. ಮೈದಾ ಅದಕ್ಕೆ ನೀವು ತಕ್ಕಂತೆ ಎಷ್ಟು ಮೈದಾ ಪುಡಿ ಬೇಕೋ ಅಷ್ಟನ್ನು ಹಾಕ್ಕೊಂಡ್ರೆ ಸಾಕು. ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನೀವು ಇದನ್ನು ತುಂಬ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಯಾವುದೇ ರೀತಿಯಾಗಿ ನೀರನ್ನ ಹಾಕ್ಕೊಂಡು ಕಲಿಸ್ಕೊಂಡಿಲ್ಲ. ಸೊ ಇಷ್ಟು ಹದವಾಗಿ ಸಾಫ್ಟಾಗಿ ಬರೋ ಥರ ಕಲಿಸ್ಕೊಳ್ಳಿ. ಮತ್ತು ಸ್ವಲ್ಪ ಆಯಿಲ್ನ ನೀವು ಲಾಸ್ಟಲ್ಲಿ ಸ್ವಲ್ಪ ಅದ್ರ ಮೇಲೆ ಹಾಕಿ ಈ ಥರ ಮುಚ್ಚಿಡಬೇಕಾಗುತ್ತೆ. ನಾನು ಒಂದು 5 to 6 hours ಮುಚ್ಚಿಟ್ಟಿದ್ದೀನಿ. ಅಂದರೆ ನಾನು ಮಾರ್ನಿಂಗ್ ಕಲಸಿ ಈವ್ನಿಂಗ್ ಕಾಫಿಗೆ ಅಥವಾ ಟೀಗೆ ಮಾಡೋ ಥರ ಮಾಡಿರೋದು. ಇವಾಗ ನೋಡಿ ಈ ಥರ ಆಗಿದೆ. 5 to 6 hours ಆಗಿದೆ ನಾನು ಮಾಡಿಟ್ಟು. ಈ ಥರ ಒಂದು ಪಾತ್ರೆಯಲ್ಲಿ ಮುಚ್ಚಿಟ್ಟಿದ್ದೆ. ನೋಡಿ ಇಷ್ಟು ಸಾಫ್ಟಾಗಿ ಆಗಿದೆ. ಇವಾಗ ಮತ್ತೆ ಒಂದು ರೌಂಡ್ ಕಲಿಸ್ಕೊಳ್ಳಿ. ಕಲಿಸ್ಕೊಂಡು ಆದಮೇಲೆ ನೀವು ಚಪಾತಿ ಮಾಡೋಕ್ಕೆ ಎಷ್ಟು ದಪ್ಪ ತೊಗೋತೀರಾ ಅದಕ್ಕಿಂತ ಸ್ವಲ್ಪ ದಪ್ಪ ತೊಗೊಂಡು ಮೈದಾ ಪುಡಿ ಹಾಕ್ಕೊಂಡು ಸೇಮ್ ಚಪಾತಿನ ಯಾವ ಥರ ಮಾಡ್ತೀರಾ ಹಾಗೆಯೇ ಇದನ್ನು ಲಟ್ಟಿಸ್ಬೇಕಾಗತ್ತೆ. ಆದರೆ ನಾವು ಚಪಾತಿ ಅಷ್ಟು ಅಗಲ ಲಟ್ಟಿಸೋದು ಬೇಡ. ಇದು ಬನ್ ಎಷ್ಟು ಅಗಲ ಬೇಕು ಅಷ್ಟು ಅಗಲ ನಾವು ಲಟ್ಟಿಸ್ಕೊಂಡ್ರೆ ಸಾಕು. ಇದನ್ನು ನೀವು ಸ್ವಲ್ಪ ಸಣ್ಣ ಸೈಜ್ ಬೇಕು ಅಂತೇಳಿದ್ರು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ತುಂಬ ದಪ್ಪ ಬೇಕು, ಲೇಯರ್ ದಪ್ಪ ಬೇಕು ಅನ್ನೋರು ದಪ್ಪ ಮಾಡ್ಬೋದು, ಸಣ್ಣ ಬೇಕು ಅಂದರೆ ಸಣ್ಣ ಮಾಡ್ಬೋದು. ಮತ್ತು ಒಂದು ಪಾತ್ರೆಯಲ್ಲಿ ಎಣ್ಣೆ ತೊಗೊಂಡು ಈ ಥರ ಹಾಕಿ ಸೇಮ್ ನೀವು ಪುರಿ ಮಾಡಬೇಕಾದ್ರೆ ಯಾವ ಥರ ಉಬ್ಬಿ ಬರೋ ಥರ ಮಾಡ್ತೀರಾ ಹಾಗೆ ಸ್ವಲ್ಪ ಲೋ ಫ್ಲೇಮಲ್ಲಿ ಈ ಥರ ಮಾಡೋದ್ರಿಂದ ಅದು ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಈ ಥರ ಹಾಕ್ಕೊಂಡು ಮತ್ತು ಒಂದು ರೌಂಡ್ ಉಲ್ಟಾ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಬನ್ಸು. ತುಂಬ ಸ್ವೀಟು ಇರಲ್ಲ, ತುಂಬ ಸಪ್ಪೆನೂ ಇರಲ್ಲ. ನಿಮಗೆ ಶುಗರ್ ಎಷ್ಟು ಬೇಕಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನಾನು ಇದನ್ನು ಈವ್ನಿಂಗ್ ಕಾಫಿ ಟೈಮ್ಗೆ ಮಾಡಿದ್ದು. ತುಂಬ ಚೆನ್ನಾಗಿರುತ್ತೆ, ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದು ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.